ಎಲ್ಲರಿಗೂ ನಮಸ್ಕಾರ ರೀಪ. ನೀವೇನು ಈ ವಿಡಿಯೋದಾಗ ನೋಡತ್ತಿರ್ಲ, ಇದು ಯಾವ ಪಕ್ಷಿ ಅಂತ ಏನಾರ ಐಡಿಯಾ ಇದೆ ನಿಮ್ಗೆ? ಇದ್ರ ಹೆಸರು ನೀಲ್ಕಂಠ ಪಕ್ಷಿ ಅಂತ ಹೇಳಿ. ಇಂಡಿಯನ್ ರೋಲರ್ ಅಂತ ಕೂಡ ಕರೀತಾರೆ ಇದನ್ನು. ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ಕೂಡ ಹೌದು. ಇನ್ನು ಇದಂತೂ ನಿಮ್ಗೆ ಗೊತ್ತಾಗಿರ್ತೈತಲ್ಲ, ವಿಘ್ನ ವಿನಾಶಕ ನಮ್ಮ ಕರ್ನಾಟಕದ ರಾಜ್ಯ ಪ್ರಾಣಿ ಏಷ್ಯಾಟಿಕ್ ಎಲಿಫೆಂಟ್. ನೋಡಿದ್ರೆ ನೋಡ್ಕೊಂತನೇ ಇರ್ಬೇಕನ್ಸೋಷ್ಟು ಚಂದ ಇರುವಂಥ ಈ ಹೂವು ನಮ್ಮ ಕರ್ನಾಟಕದ ರಾಜ್ಯ ಪುಷ್ಪ ಕಮಲ. ಒಂದು ಮೈಲಿ ದೂರಿದ್ರೂ ಮೈ ಮರೆಸುವಂಗೆ ಸುವಾಸನೆ ಕೊಡುವಂಥ ಈ ಒಂದು ಗಿಡ ಏನದಲ್ಲ, ಇದು ನಮ್ಮ ಕರ್ನಾಟಕದ ರಾಜ್ಯ ವೃಕ್ಷ ಶ್ರೀಗಂಧ ಮರ, ಸ್ಯಾಂಡಲ್ ವುಡ್ ಅಂತ ಕೂಡ ಕರೀತಾರೆ ಇದನ್ನು. ಆಹಾ, ತಿನ್ನೋ ಐಟಮ್ ಒಂದು ಬಂತು ನೋಡ್ರಿ. ಈ ಮೀನಿನ ಹೆಸರು ಕಾರ್ನಾಟಿಕ್ ಕಾರ್ಪ್ ಅಂತ ಹೇಳಿ, ಕರ್ನಾಟಕದ ರಾಜ್ಯ ಮೀನು. ಇವೆಲ್ಲದ್ರ ಬಗ್ಗೆ ನಾವು ಸ್ಕೂಲು ಕಾಲೇಜಿನಾಗ ಇದ್ದಾಗ ಎಲ್ಲೋ ಒಂದು ಕಡೆ ಓದಿರ್ತೀವಿ ಅಥವಾ ಕೇಳಿರ್ತೀವಿ. ಆದ್ರೆ ಎಂದ್ರೆ ವಿಚಾರ ಮಾಡಿರೇನು, ನಮ್ಮ ಕರ್ನಾಟಕಕ್ಕೆ ಅದರದೇ ಆದ ಒಂದು ರಾಜ್ಯ ಚಿಟ್ಟೆ ಅಂತ ಏನಾರ ಇರ್ಬೋದಂತ ಹೇಳಿ? ಇಲ್ಲಲ್ಲ. ಹಾಗಂದ್ರೆ ಇಲ್ಲಿ ಕೇಳ್ರಿ, ಈಗೇನು ನೀವು ನೋಡತ್ತಿರಲ್ಲ, ಈ ಹಳದಿ ಕೆಂಪು ಮತ್ತು ಕರಿ ಕಲರ್ನಾಗ ಇರುವಂಥ ಪಾತ್ರಿಗೀತಿ ಹೆಸರು ಸದರ್ನ್ ಬರ್ಡ್ ವಿಂಗ್ ಅಂತ ಹೇಳಿ. ನಮ್ಮ ಕರ್ನಾಟಕ ರಾಜ್ಯ ಬಾವುಟದ ಹಳದಿ ಕೆಂಪು ಬಣ್ಣಗಳನ್ನ ಯಥಾವತ್ ಹೊಂದಿರುವಂಥ ಈ ಚಿಟ್ಟೆನ ಕರ್ನಾಟಕ ಸರ್ಕಾರ 2017ರಾಗ ರಾಜ್ಯ ಚಿಟ್ಟೆ ಅಂತ ಹೇಳಿ ಡಿಕ್ಲೇರ್ ಮಾಡಿತು. ಇದು ಭಾರತದ 2ನೇ ಅತಿ ದೊಡ್ಡ ಪಾತ್ರಿಗೀತಿ ಅಂತ ಕೂಡ ಹೇಳ್ತಾರೆ. ಎಷ್ಟು ಚಂದಲ್ಲ, ಎಲ್ಲ ರಾಜ್ಯಗಳು ಹಿಂಗೆ ಒಂದೊಂದು ರಾಜ್ಯ ಚಿಟ್ಟೆ ಇಟ್ಕೊಂಡಿದ್ರೆ. ಇದೇ ರೀತಿ ಇನ್ನಷ್ಟು ಪರಿಸರದ ಕಥೆಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ ರೀ.